ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ವೃಷಭ ರಾಶಿಯವರ 2026ರ ವಾರ್ಷಿಕ ರಾಶಿ ಭವಿಷ್ಯವನ್ನ ತಿಳಿಸಲಿದ್ದೇವೆ. ಮೊದಲನೇದಾಗಿ ವೃಷಭ ರಾಶಿಯವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರಿಗೆ ಪ್ರಕೃತಿ ಜೊತೆಗೆ ಒಂದು ವಿಶೇಷ ಸಂಪರ್ಕ ಇರುತ್ತದೆ. ಇವರಿಗೆ ಪ್ರಕೃತಿ ಎಂದರೆ ತುಂಬಾ ಇಷ್ಟ. ಯಾಕೆಂದರೆ ಇವರ ಮೂಲ ತತ್ವ ಇರುವುದು ಭೂತತ್ವ ಹಾಗೂ ಸ್ಥಿರ ರಾಶಿ ಆಗಿರೋದ್ರಿಂದ ಇವರಿಗೆ ತಾಳ್ಮೆ ಮತ್ತು ವಿಮರ್ಶೆ ಮಾಡುವ ಸ್ವಭಾವ ಸ್ವಾಭಾವಿಕವಾಗಿಯೇ ಬಂದಿರುತ್ತದೆ. ಸ್ಥಿರ ರಾಶಿಯ ಪ್ರಭಾವದಿಂದ ಇವರಿಗೆ ಒಂದೇ ಕಡೆ ಇರಬೇಕು ಮತ್ತು ತಾವು ಏನಾದರೂ ಕೆಲಸ ಮಾಡಬೇಕೆಂದು ಇಚ್ಛಿಸಿದರೆ ಅದನ್ನ ಪೂರ್ಣಗೊಳಿಸಬೇಕು ಎಂಬ ಈ ತರಹದ ಸ್ವಭಾವವನ್ನ ವೃಷಭ ರಾಶಿಯವರು ಹೊಂದಿರುತ್ತಾರೆ. ಹಾಗಾಗಿ ಇವರ ನಿರ್ಧಾರ ತುಂಬಾ ದೃಢವಾಗಿರುತ್ತದೆ. ಈ ಭೂತತ್ವ ಮತ್ತು ಸ್ಥಿರ ಲಕ್ಷಣದಿಂದಾಗಿ ಇವರಿಗೆ ಕೆಲವೊಂದು ತೊಂದರೆಗಳು ಆಗಬಹುದು. ಪ್ರಸ್ತುತ ಜಗತ್ತಿನಲ್ಲಿ ಬದಲಾವಣೆ ಅನಿವಾರ್ಯ. ಆದರೆ ಈ ವೃಷಭ ರಾಶಿಯವರಿಗೆ ಬದಲಾವಣೆ ಎಂದರೆ ಅಷ್ಟು ಇಷ್ಟ ಇಲ್ಲ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲೇ ಆಗಲಿ, ವ್ಯಾಪಾರದಲ್ಲೇ ಆಗಲಿ, ವೈವಾಹಿಕ ಜೀವನದಲ್ಲೇ ಆಗಲಿ ಆರಂಭಿಕವಾಗಿ ಇವರು ಸ್ವಲ್ಪ ಕಷ್ಟವನ್ನ ಅನುಭವಿಸುತ್ತಾರೆ. ತಾಳ್ಮೆ ಮತ್ತು ಶ್ರಮದ ಫಲವಾಗಿ ದೀರ್ಘಕಾಲದಲ್ಲಿ ಇವರಿಗೆ ಯಶಸ್ಸು ಸಿಗುತ್ತದೆ. ವೃಷಭ ರಾಶಿಯವರದು ಸ್ತ್ರೀ ರಾಶಿಯಾಗಿರುತ್ತದೆ ಹಾಗೂ ಹುಡುಗಿಯರಾಗಲಿ ಅಥವಾ ಹುಡುಗರೇ ಆಗಿರಲಿ ತುಂಬಾ ಅಟ್ರಾಕ್ಟಿವ್ ಫೇಸ್ ಇವರದ್ದಾಗಿರುತ್ತದೆ. ತಮ್ಮ ಸೌಂದರ್ಯಕ್ಕೆ ಮತ್ತು ವೇಷಭೂಷಣಕ್ಕೆ ಹೆಚ್ಚಿನ ಮಹತ್ವವನ್ನ ಇವರು ಕೊಡುತ್ತಾರೆ. ವೃಷಭ ರಾಶಿಯವರು ಸ್ವಚ್ಛತೆಯನ್ನ ತುಂಬಾ ಮೆಚ್ಚಿಕೊಳ್ಳುತ್ತಾರೆ. ಇವರ ಕಾರ್ಯಕ್ಷೇತ್ರದಲ್ಲೇ ಆಗಲಿ, ಮನೆಯಲ್ಲೇ ಆಗಲಿ ತುಂಬಾ ಸ್ವಚ್ಛವಾಗಿರಬೇಕು. ವೃಷಭ ರಾಶಿಯವರು ತುಂಬಾ ಭಾವನಾತ್ಮಕ ವ್ಯಕ್ತಿಯಾಗಿರುತ್ತಾರೆ. ಅವರು ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆಳವಾದ ಬಾಂಧವ್ಯವನ್ನ ಹೊಂದಿರುತ್ತಾರೆ. ಕಷ್ಟಕಾಲದಲ್ಲಿ ಪ್ರೀತಿಸಿದವರಿಗೆ ಸಹಾಯ ಮಾಡಲು ಕೂಡ ಹಿಂದೇಟು ಹಾಕುವುದಿಲ್ಲ. ವೃಷಭ ರಾಶಿಯವರಿಗೆ ಅಧಿಪತಿ ಶುಕ್ರ ಗ್ರಹ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹಕ್ಕೆ ಮಂತ್ರಿ ಸ್ಥಾನವೂ ಇದೆ. ಇನ್ನು ವೃಷಭ ರಾಶಿಯನ್ನ ಪ್ರತಿನಿಧಿಸುವಂತಹ ಪ್ರಾಣಿ ಎಂದರೆ ಅದು ಗೂಳಿಯಾಗಿದೆ. ಗೂಳಿಯ ಪ್ರಧಾನ ವ್ಯಕ್ತಿತ್ವ ಏನೆಂದರೆ ಇದು ತನ್ನಷ್ಟಕ್ಕೆ ತಾನು ಇರುತ್ತದೆ. ಬೇರೆಯವರ ತಂಟೆಗೆ ಜಾಸ್ತಿ ಹೋಗುವುದಿಲ್ಲ. ಆದರೆ ಬೇರೆಯವರು ಇದರ ತಂಟೆಗೆ ಬಂದರೆ ಮಾತ್ರ ಇದು ಬಿಡುವ ಮಾತೇ ಇಲ್ಲ. ಹಾಗಾಗಿ ಬಲ ಹಾಗೂ ಸದೃಢತೆಯ ಸಂಕೇತ ಗೂಳಿಯಲ್ಲಿ ಇರುತ್ತದೆ. ಇದನ್ನ ನಾವು ವೃಷಭ ರಾಶಿಯಲ್ಲಿ ಜನಿಸಿದವರಲ್ಲೂ ಕೂಡ ಕಾಣಬಹುದಾಗಿದೆ. ಈ ಗೂಳಿಯ ಇನ್ನೊಂದು ಪ್ರಮುಖ ಲಕ್ಷಣ ಏನೆಂದರೆ ಧೈರ್ಯ ಮತ್ತು ಶಾಂತಿ. ಬಲ ಇದೆ ಎಂದು ಸುಮ್ಮನೆ ಶಕ್ತಿ ಪ್ರದರ್ಶನ ಮಾಡಲು ಇವರು ಹೋಗುವುದಿಲ್ಲ. ಬೇರೆ ದಾರಿಯೇ ಇಲ್ಲ ಎನಿಸಿದಾಗ ಅಷ್ಟೇ ಮುನ್ನುಗ್ಗುತ್ತಾರೆ. ಮಳೆ ಇರಲಿ, ಬಿಸಿಲಿರಲಿ, ಹೇಗೆ ಗೂಳಿ ಆರಾಮಾಗಿ ಇರುತ್ತದೆಯೋ ಹಾಗೆ ವೃಷಭ ರಾಶಿಯವರು ಕೂಡ ಸುಖ ಇರಲಿ, ಕಷ್ಟ ಇರಲಿ ಆರಾಮದಾಯಕವಾಗಿ ಇರುತ್ತಾರೆ. ಈ ರೀತಿಯಾಗಿ ಸ್ಥಿರತೆ, ಪ್ರಾಮಾಣಿಕತೆ ಅಲ್ಲದೆ ಕಲಾತ್ಮಕತೆಗೆ ಹೆಸರುವಾಸಿಯಾದ ವೃಷಭ ರಾಶಿಯವರ 2026ನೇ ವರ್ಷ ಭವಿಷ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇನ್ನು ನಮ್ಮ ತಾಳ್ಮೆಯೇ ನಮಗೆ ದೊಡ್ಡ ಶಕ್ತಿ. ನಮ್ಮ ಗುರಿ ಕೇವಲ ಕನಸಲ್ಲ, ಅದನ್ನು ಸಹಕಾರಗೊಳಿಸುವ ತನಕ ನಮಗೆ ನಿದ್ದೆ ಇಲ್ಲ ಎನ್ನುವ ದೃಢ ಸಂಕಲ್ಪದ ಮನಸ್ಥಿತಿಯು ವೃಷಭ ರಾಶಿಯವರದಾಗಿರುತ್ತದೆ. 2026ನೇ ವರ್ಷವು ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯವನ್ನ ತೆರೆಯಲಿದೆ. ಇದುವರೆಗೆ ನೀವು ಅನುಭವಿಸಿದ ಕಠಿಣ ಪರಿಸ್ಥಿತಿಗಳು, ಸಮಸ್ಯೆಗಳು, ಸವಾಲುಗಳು ಈ ವರ್ಷದಲ್ಲಿ ಒಂದು ಅರ್ಥಪೂರ್ಣ ತಿರುವನ್ನ ಪಡೆಯುವುದರಲ್ಲಿ ಸಂಶಯವೇ ಬೇಡ. ನಿಮ್ಮ ಧೈರ್ಯ, ಶ್ರಮ ಮತ್ತು ಪ್ರಾಮಾಣಿಕತೆಗೆ ಈ ವರ್ಷದಲ್ಲಿ ಸರಿಯಾದ ಪ್ರತಿಫಲ ದೊರೆಯಲಿದೆ. ಈ ವರ್ಷ ಗ್ರಹಗಳ ಶುಭ ಸಂಚಾರವು ನಿಮ್ಮ ಯಶಸ್ಸಿಗೆ ಬಲವಾದ ಅಡಿಪಾಯ ಹಾಕಲಿದೆ. ಹಾಗಾದರೆ ನಿಮ್ಮ ವೃತ್ತಿ ಬದುಕು, ಕೌಟುಂಬಿಕ ಜೀವನ, ಆರ್ಥಿಕ ಸ್ಥಿತಿ ಹಾಗೂ ಇನ್ನಷ್ಟು ಕ್ಷೇತ್ರಗಳಲ್ಲಿ ಯಾವ ರೀತಿ ಇರಲಿದೆ ಎನ್ನುವುದನ್ನ ಈಗ ತಿಳಿದುಕೊಳ್ಳೋಣ. 2026ರ ಪ್ರಮುಖ ಹಾಗೂ ಗ್ರಹಗಳ ಪ್ರಭಾವ ವೃಷಭ ರಾಶಿಯವರ ಈ ವರ್ಷದ ನಿಮ್ಮ ಯಶಸ್ಸಿಗೆ ಪ್ರಮುಖ ಕಾರಣವಾಗುವುದು ರಾಹು ಕೇತುಗಳ ಸ್ಥಾನ ಬದಲಾವಣೆ. 2026ರಲ್ಲಿ ರಾಹುವು ನಿಮ್ಮ ಕರ್ಮಸ್ಥಾನದಲ್ಲಿ ಮತ್ತು ಕೇತುವು ನಿಮ್ಮ ಸುಖ ಸ್ಥಾನದಲ್ಲಿ ಸಂಚರಿಸುತ್ತಾನೆ. ಇದು ಸಾಮಾನ್ಯವಾಗಿ ಕೆಲವು ರಾಶಿಗಳಿಗೆ ಸವಾಲುಗಳನ್ನ ತಂದರೆ ನಿಮ್ಮ ರಾಶಿಯ ದೃಢ ಮನಸ್ಸಿಗೆ ಇದೊಂದು ದೊಡ್ಡ ಅವಕಾಶ ಎಂದೇ ಹೇಳಬಹುದು. ಈ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಬದುಕಿನಲ್ಲಿ ಕೆಲವು ಅನಿರೀಕ್ಷಿತ ಬೆಳವಣಿಗೆಗಳನ್ನ ತರಲಿದೆ. ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಿದರೂ ನಿಮ್ಮ ತಾಳ್ಮೆ ಹಾಗೂ ಶಾಂತ ಸ್ವಭಾವದಿಂದ ಅವುಗಳನ್ನ ಸುಲಭವಾಗಿ ನಿಭಾಯಿಸಬಹುದಾಗಿದೆ. ಈ ವರ್ಷ ನಿಮ್ಮ ಜೀವನಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕಲು ಸಾಧ್ಯವಾಗುತ್ತದೆ. ಆದರೆ ಇದಕ್ಕಾಗಿ ನೀವು ಹೊಸ ವಿಧಾನಗಳನ್ನ ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. ವೃತ್ತಿ ಮತ್ತು ಉದ್ಯೋಗವನ್ನ ನೋಡುವುದಾದರೆ 2026ರ ವರ್ಷವು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸತನ ಹಾಗೂ ಯಶಸ್ಸನ್ನ ತರಲಿದೆ. ವರ್ಷದ ಆರಂಭದಲ್ಲಿ ನಿಮ್ಮ ಶ್ರಮಕ್ಕೆ ಗುರುತಿಸುವಿಕೆ ದೊರೆಯುತ್ತದೆ. ಹೊಸ ಪ್ರಾಜೆಕ್ಟ್ಗಳು, ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಇದು ನಿಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯವನ್ನ ಪ್ರದರ್ಶಿಸಲು ಉತ್ತಮ ಸಮಯವಾಗಿದೆ.
ವಿಶೇಷವಾಗಿ ಜನವರಿ ನಂತರದ ಅವಧಿಯಲ್ಲಿ ನೀವು ನಿರೀಕ್ಷಿಸಿದ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆಗಳು ಕೂಡ ಇವೆ. ವ್ಯಾಪಾರ ವ್ಯವಹಾರದಲ್ಲಿ ಇರುವವರಿಗೆ ಹೊಸ ಪಾಲುಗಾರಿಕೆಯ ಲಾಭಗಳು ದೊರೆಯುತ್ತದೆ. ನಿಮ್ಮ ನಿರ್ಧಾರಗಳು ವೇಗವಾಗಿರುತ್ತದೆ, ಜೊತೆಗೆ ಸರಿಯಾದ ದಿಕ್ಕಿನಲ್ಲಿಯೂ ಕೂಡ ಇರುತ್ತದೆ. ನಿಮ್ಮ ನಾಯಕತ್ವದ ಗುಣದಿಂದ ಮೇಲಾಧಿಕಾರಿಗಳಿಂದ ಪ್ರಶಂಸೆಯನ್ನ ಪಡೆಯುತ್ತೀರಿ. ಆದರೆ ಅತಿ ಉತ್ಸಾಹದಿಂದ ಯಾವುದೇ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನೋಡೋದಾದ್ರೆ 2026 ನಿಮ್ಮ ಪಾಲಿಗೆ ಸ್ಥಿರ ಹಾಗೂ ಲಾಭದಾಯಕ ವರ್ಷವಾಗಲಿದೆ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ. ಹಿಂದೆ ಮಾಡಿದ ಹೂಡಿಕೆಗಳಿಂದ ಈ ವರ್ಷ ಉತ್ತಮ ಲಾಭವನ್ನ ನಿರೀಕ್ಷಿಸಬಹುದಾಗಿದೆ. ಮೇ ಹಾಗೂ ಸೆಪ್ಟೆಂಬರ್ ತಿಂಗಳುಗಳ ನಡುವೆ ಹಣಕಾಸಿನ ಹರಿವು ಹೆಚ್ಚಾಗಿರುತ್ತದೆ. ಆದರೆ ಖರ್ಚಿನ ಮೇಲೆ ನಿಯಂತ್ರಣ ಬಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸುವುದು ಅವಶ್ಯಕ. ಹೊಸ ಹೂಡಿಕೆಗಳಿಗೆ ಇದು ಉತ್ತಮ ಸಮಯ. ಅಕ್ಟೋಬರ್ ನಂತರ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮ. ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ನೋಡುವುದಾದರೆ 2026 ಸಾಮರಸ್ಯ ಹಾಗೂ ಬಾಂಧವ್ಯಕ್ಕೆ ಆದ್ಯತೆಯನ್ನ ನೀಡುವಂತದ್ದಾಗಿದೆ. ಕುಟುಂಬದ ಸದಸ್ಯರ ಜೊತೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತದೆ. ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಗಳಿವೆ. ಏಪ್ರಿಲ್ ಮತ್ತು ಜೂನ್ ತಿಂಗಳುಗಳ ನಡುವೆ ಕುಟುಂಬದ ವಿಷಯದಲ್ಲಿ ಕೆಲವು ಸವಾಲುಗಳನ್ನ ಎದುರಿಸಬೇಕಾಗುತ್ತದೆ. ಆದರೆ ನಿಮ್ಮ ತಾಳ್ಮೆ ಹಾಗೂ ಪ್ರಬುದ್ಧತೆಯಿಂದ ಅವುಗಳನ್ನ ಸುಲಭವಾಗಿ ಪರಿಹರಿಸಿಕೊಳ್ಳಬಹುದಾಗಿದೆ. ವರ್ಷದ ಕೊನೆಯಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸುಂದರವಾದ ಕ್ಷಣಗಳನ್ನ ಕಳೆಯುತ್ತೀರಿ. ವರ್ಷದ ಮಧ್ಯಭಾಗದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ಅವುಗಳನ್ನ ಮಾತುಕತೆಯ ಮೂಲಕ ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು. ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಪಾಲಿಗೆ 2026 ಉತ್ತಮವಾಗಲಿದೆ. ಯಾವುದೇ ದೊಡ್ಡ ಆರೋಗ್ಯ ಸಮಸ್ಯೆಗಳು ಕೂಡ ಇರುವುದಿಲ್ಲ. ಸ್ವಲ್ಪ ಮಾನಸಿಕ ಒತ್ತಡ ಉಂಟಾಗುವ ಸಾಧ್ಯತೆಗಳಿರುತ್ತದೆ. ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳುಗಳು ನಿಮಗೆ ಅದೃಷ್ಟವನ್ನ ತರುವ ತಿಂಗಳುಗಳಾಗಿವೆ. ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿ ಬದುಕಿನಲ್ಲಿ ಧನಾತ್ಮಕ ಬದಲಾವಣೆಗಳು ಕಾಣಿಸುತ್ತವೆ. ಹೊಸ ಕೆಲಸಗಳನ್ನ ಪ್ರಾರಂಭಿಸಲು ಇದು ಉತ್ತಮ ಸಮಯ. ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳುಗಳು ಆರ್ಥಿಕವಾಗಿ ಬಹಳ ಲಾಭದಾಯಕವಾಗಿರುತ್ತದೆ. ಡಿಸೆಂಬರ್ ತಿಂಗಳುಗಳು ವರ್ಷದ ಅಂತ್ಯದಲ್ಲಿ ಕುಟುಂಬ ಹಾಗೂ ಪ್ರೀತಿಯ ವಿಷಯದಲ್ಲಿ ಸಂತೋಷ ಹಾಗೂ ನೆಮ್ಮದಿಯನ್ನ ತರುತ್ತದೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಬಹಳ ಶುಭಕರವಾಗಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ. ನೀವು ನಿರೀಕ್ಷಿಸಿದ ಫಲಿತಾಂಶಗಳು ಸಿಗುತ್ತದೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶಗಳು ದೊರೆಯಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಯಶಸ್ಸನ್ನ ಕಾಣುತ್ತಾರೆ. ಒಟ್ಟಾರೆಯಾಗಿ 2026ನೇ ವರ್ಷವು ವೃಷಭ ರಾಶಿಯವರಿಗೆ ಉತ್ತಮವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸುವುದನ್ನ ಕೂಡ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ. ಶುಭ ದಿನ. ಧನ್ಯವಾದಗಳು.